ಹೆಡ್ಸ್ ಬಂದ್ರೆ ಈ ಕಡೆ ಹೋಗೋಣ, ಟೈಲ್ಸ್ ಬಂದ್ರೆ ಈ ಕಡೆ ಬರೋಣ. ಜಾಸ್ತಿ ಆಗಿದೆ ಇಲ್ಲಿ ಇನ್ಕ್ಲೈನ್ ಜಸ್ಟ್ ಅದೇ ಸ್ಪಾಟ್ ಇಲ್ಲೇ ಕೂತಿದ್ದು. ಊಟ ಊಟ ಅಯ್ಯೋ ನೋಡಿ ಅವ್ರ ಪರ್ಸನಲ್ ಆಗಿ guys, see you in the next vlog. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ನಾವು ಮತ್ತು ನಮ್ಮ ಸೀನಿಯರ್ಸ್ ಕ್ಲಬ್ ಸೀನಿಯರ್ಸ್ ಎಲ್ಲರೂ ಒಟ್ಟಿಗೆ ಫೇರ್ವೆಲ್ ಮಾಡೋಕ್ಕಂತ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಇಲ್ಲಿ ದೇವಸ್ಥಾನದ ಮೇಲೆ ನಿಂತಿದ್ದೀವಿ ನೋಡಿ. ಎಲ್ಲ ಹಾಯ್ ಅನ್ನಿ ಬ್ಲಾಗಿಗೆ, ಎಲ್ಲರೂ ಹಾಯ್ ಅನ್ರು ಬ್ಲಾಗಿಗೆ. ಶ್ರೇಯಕ್ಕ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವೆಲ್ಲ ಓಡ್ತಾ ಇದ್ದೀವಿ. ನೈಟ್ ಔಟ್ ಹೋಗಿರ್ತಾರಪ್ಪ. ನಿನಗೆ ಯಾಕೆ ಅವ್ರ ಪ್ರೈವಸಿ? ಮಕ್ಕಿಡ್ದು ಬಿಡು. ಒಂದು ಬ್ರೇಕ್ ಆಗಿದೆ ಇಲ್ಲಿ. ಬ್ರೇಕಿಂಗ್ ಅಂತ ನಿಲ್ಸಿದ್ದೀವಿ. ಇಲ್ಲಿ ಗವಿ ಬೆಟ್ಟ ಇದೆ. ಅಲ್ಲಿ ಗವಿ ಬೆಟ್ಟ ಇದೆ. ಅಲ್ಲಿಗೆ ಹೋಗೋದಾ ಏನು ಅಂತ ಗೊತ್ತಿಲ್ಲ. ಗೈಸ್ ಎಲ್ಲರೂ ಕಾಫಿ ಕುಡಿಯೋಕ್ಕಂತ ಹೋಗ್ತಾ ಇದೀವಿ ಇವಾಗ. ಇನ್ನು ಮುಗಿಲ್ಲ. ಹೊಡ್ಕೊಳ್ಳಿಂದ ಚಬ್ಬಸ್ ಹತ್ಕೊಂಡು ನಂದೇಲಿಡ್ಲಿ ಅಂತ ನಾವಿವಾಗ ಇಲ್ಲಿ ಟೀ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಸ್ವಲ್ಪ ಒಂದು 10 minutes ಬ್ರೇಕ್. ಒಂದು ಸ್ವಲ್ಪ ದೂರ ಬಂದಿದ್ದೀವಿ. ಆ್ಯಕ್ಚುಲಿ ಎಲ್ಲಿಗೆ ಹೋಗೋಣ ಅನ್ಕೊಂಡು ಕೋಟೆ ಬೆಟ್ಟ. ಕೋಟೆ ಬೆಟ್ಟಕ್ಕೆ ಹೋಗೋಣ ಅಂತ ಅನ್ಕೊಂಡು. ಒಂದು ಮಣ ಲಿಪ್ಸ್ಟಿಕ್ ಹಾಕೊಂಡವಳೆ, ವಿಸಿಬಲಿ ಮಣ ಮುಸ್ಕೊಂಡಿರೋ. ಇವಾಗ ನೀವು ನೋಡುತ್ತಿರುವ ವ್ಯಕ್ತಿ ಪ್ರಾಣಿ ಸಂಘದ ತೋರಿದ ನಿಮಗೆಲ್ಲ ಕೋರಸ್ ಏನಿಲ್ಲ, ಎಲ್ಲ ಈ ಜನಗಳಿಂದಲೇ ಸಾಧ್ಯ. ನಾವಿವಾಗ ಕೋಟೆ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಸ್ವಲ್ಪ ಒಂದು 10 minutes ಬ್ರೇಕ್ ಅಂತ ಇಲ್ಲೆಲ್ಲ ನಿಲ್ಲಿಸಿ ಇಲ್ಲೆಲ್ಲ ಕಾಫಿ ಎಲ್ಲ ಕುಡಿತಿದ್ದಾರೆ ಎಲ್ಲರೂ. ಇಲ್ಲಿ ಆ್ಯಕ್ಚುಲಿ ಗವಿ ಬೆಟ್ಟ ಇದೆ, ಮುಂದೆನೇ ಗವಿ ಬೆಟ್ಟ ಇದೆ. ಅದೇ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಬಸ್ ಹೋಗಲ್ಲ ಅಂತ ಅದು ಬೇಡ ಅಂತ ಕೋಟೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ. ಕೋಟೆ ಬೆಟ್ಟ ಅಲ್ಲಿ ಬಿಡ್ತಾರೋ ಇಲ್ವಾ ಅಂತಲೂ ಕರೆಕ್ಟಾಗಿ ಗೊತ್ತಿಲ್ಲ. ಏನು ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ, ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ. ಇದು ಯಾವ ಬೆಟ್ಟ? ಇಲ್ಲಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಕೋಟೆ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿವಿ. ಬಟ್ ಟೈಮ್ ಏನು ಮಾಡೋಕ್ಕಲ್ಲ, ಯಾವಾಗಲೂ ಅದೇ ಪ್ರಾಬ್ಲಮ್. ಸೊ ಟೈಮ್ ಪ್ರಾಬ್ಲಮಿಂದ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಸೊ ನಾವು ಇವಾಗ ಇಲ್ಲಿಗೆ ಬಂದಿದ್ದೀವಿ. ವೆದರ್ ಅದು ಸಖತ್ತಾಗಿದೆ. ಅಂದರೆ ಪ್ರಿಕಾಷನ್ನಿ ಮೆಷರಿಂದ ನಾನು ಜಾಕೆಟ್ ಆಮೇಲೆ ಕೋಟ್ ಎಲ್ಲ ಹಾಕೊಂಡಿದ್ದೀನಿ. ಸ್ವಲ್ಪ ಬೇಗ ಶೀತ ಆಗುತ್ತೆ ಇದಕ್ಕೆ. ಸೊ ಇವಾಗ ಟ್ರಕ್ಕಿಗೆ ಹೋಗ್ತಾ ಇದ್ದೀವಿ. ಸೊ ಕಮ್ ವಿತ್ ಅಸ್. ಸೊ
ಸೊ ಗೈಸ್ ಇವಾಗ ಸ್ಟಾರ್ಟ್ ಮಾಡಿದ್ವಿ. ಎನರ್ಜಿ ಇಷ್ಟೊಂದಿದೆ, ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ನನಗಂತೂ ಫುಲ್ ಚಳಿ ಆಗ್ತಿದೆ. ಇಲ್ಲಿ ನೀಚಿದೆ ಅಂತ ಭಯ ಆಗ್ತಿದೆ ನನಗೆ. ನಾವು ಸಾಲ್ಟು ತಂದಿಲ್ಲ, ಡೆಟಾಲು ತಂದಿಲ್ಲ, ಏನೇನೂ ತಂದಿಲ್ಲ. ಶ್ರೇಯಾಕನ್ ನೋಡಿ ಟ್ರೆಕ್ ಯಾವ ಥರ ಬಂದಿದ್ದಾರೆ, ಔಟ್ಫಿಟ್ ನೋಡಿ. ಇವರಷ್ಟು ಧೈರ್ಯ ಯಾರಿಗೂ ಇಲ್ಲ. जाऊंगी मैं माय लाइफ माय रूल हाँ ओके ಲೀಚ್ ಕಚ್ಚಿದ್ರೆ ಗೊತ್ತಾಗತ್ತೆ. ಗೈಸ್ ಅಗೇನ್ ಹೋಗೋ ದಾರಿ ತುಂಬಾ ತುಂಬಾ ಚೆನ್ನಾಗಿದೆ. ನಾನು ಹಿಂಗೆ ವಿಡಿಯೋ ಮಾಡ್ತಾ ಕೆಳಗೆ ಬಿದ್ದೋದ್ರೆ ಇಲ್ಲ ಅಲ್ಲ ತನುಷು ಇದ್ಯಾಕ್ಲ ರಿಟರ್ನ್ ಬರ್ತಿದೀಯ ತನುಷ್ ಹುಡುಕ್ತಾವನೆ ಮುಂದೆ ನೋಡ ಅಲ್ಲಿ ಅಂತಾರ ಇಬ್ರು ಇದ್ಬಿಟ್ರೆ ನಿನ್ ಜೀವನ ಸೆಟ್ಲು. ಸೊ ಗೈಸ್ ಆ್ಯಕ್ಚುಲಿ ಮೇಲೆ ಬರ್ತಾ ಬರ್ತಾ ಫುಲ್ ಚಳಿ ಆಗುತ್ತೆ ಅಂತ ಅಂದ್ಕೊಂಡ್ರೆ ಶೆಕೆ ಆಗ್ತಿದೆ. ಅದಕ್ಕೆ ನಾನು ಜಾಕೆಟೆಲ್ಲ ಬಿಚ್ಚಿದ್ದೀನಿ. ಚೆನ್ನಾಗಿದೆ ವೆದರ್, ಚೆನ್ನಾಗಿದೆ, ಒಂಥರ ಮಳೆ ಬರ್ತಿಲ್ಲ ಆ್ಯಂಡ್ ಬ್ರೀಸ್. ಅವರೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾನು ಸ್ವಲ್ಪ ಇಲ್ಲಿ ವೀಡಿಯೋ ಮಾಡಿಸ್ಕೊತಿದ್ದೆ, ಅದಕ್ಕೆ ಹಿಂದೆ ಉಳ್ಕೊಂಡೆ. ಆ್ಯಂಡ್ ಚೆನ್ನಾಗಿದೆ ವೆದರ್. ಇನ್ನೇನು ಸ್ವಲ್ಪ 1 ಕಿಲೋಮೀಟರ್ ಇದೆ, ನಾವು ರೀಚ್ ಆಗ್ತೀವಿ ಅಷ್ಟೇ. ವೆದರ್ ಒಂದು ಸಖತ್ತಾಗಿದೆ, ಚೆನ್ನಾಗಿದೆ. ಬಿಟ್ಟೋಗಿದ್ದಾರೆ. ಇವಾಗ 2 ದಾರಿ ಇದೆ, ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ಲ. ಏನ್ ಮಾಡೋಣ ಗೊತ್ತಾ, ಟೈಲ್ಸ್ ಬಂದ್ರೆ ಈ ಕಡೆ ಹೋಗೋಣ, ಟೈಲ್ಸ್ ಬಂದ್ರೆ ಈ ಕಡೆ ಬರೋಣ. ಎರಡರಲ್ಲೂ ಮುಟ್ಟದಾ? ಯಪ್ಪ ಈ ಕಡೆ ದಾರಿ ತಪ್ಪೋದೇ ನನಗೆ ಗೊತ್ತಿಲ್ಲ. ಧನ್ಯ ಇರುವ ಕಂಪಸ್ ಬೇಕಾ? ನೋ, ಗನ್ನೇನೆ she is only compass. ನೀಲೊಂದಿಲ್ಲ ಅಷ್ಟೇ. ನಿಮ್ ಬ್ಲಾಗರ್ ಸುಸ್ತಾಗಿ ನಿಂತಿದ್ದಾರೆ, ಹತ್ತಕ್ಕಾಗ್ತಾರೆ. ಎಲ್ಲ ಫಾಗ್ ಮಾಡ್ಬಿಟ್ಟು ಸ್ನೋ ಮಾಡ್ಕೊಂಡು ಎಸ್ ಎಸ್ ನಾನು ನೋಡಿದ್ರಲ್ಲ ವ್ಲಾಗರ್ ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ ಅಂತ. ಮೋನಿಕಾ ಅವರು ಯಾರು ಗೊತ್ತಾ? ಮೋನಿಕಾ ಅಂದ್ರೆ ಮೋನಿಕಾ ಗಂಗಾಧರ್ ಯೂಟ್ಯೂಬ್ ಚಾನಲ್ ಇದೆ, ಅವರು ಸಾಕಾಗಿದ್ದಾರೆ ಅಂತ. ಟ್ರೆಕಿಂಗ್ ಮಾಡ್ತೀವಿ ಅಂತ ಹೇಳಿರು. 8 hours ಹತ್ತಿರ ಅಂತ ಹೇಳ್ಬಿಟ್ಟು 45 ಡಿಗ್ರಿ ಇದೆ, ಅದಕ್ಕೋಸ್ಕರ ಅವರಿಗೆ ಈಗ ಇಲ್ಲಿ ಆಗ್ತಾ ಇಲ್ಲ. ಜೀಪ್ ಬೇಕಂತೆ. ಜೀಪ್ ಆಗಲ್ಲ ಅಂದಿದ್ದಕ್ಕೆ ಬಿಟ್ಟು ಫಸ್ಟ್ ಅಲ್ಲಿಂದ ಒಂದು ಲಿಫ್ಟ್ ಇಲ್ಲ ಎಸ್ಕಲೇಟರ್ ಬೇಕಂತೆ. ನೋಡಿ ಯಾರು ಸ್ಪಾನ್ಸರ್ ಮಾಡ್ತೀರಾ? ಗೈಸ್ ನೋಡಿ ಎಷ್ಟು ಹೈಟ್ ಇದೆ, ಹೆಂಗ್ ಹತ್ತಕ್ಕಾಗುತ್ತೆ. ತಿಂಡಿನೂ ತಿಂದಿಲ್ಲ, ನೀರು ಕುಡ್ದಿಲ್ಲ ಬೆಳಗ್ಗೆಯಿಂದ. ಕೂತಿದವ್ರು ಈಗ ಎದ್ದಿದ್ದಾರೆ ಮತ್ತೆ. ಬನ್ನಿ ಆಯ್ತು, ಟೈಮ್ ವೇಸ್ಟ್ ಮಾಡ್ತೀರಾ ಬರೀ ಮಾತಾಡ್ಕೊಂಡು. ಎಷ್ಟು ಎಷ್ಟನೇ ಸ್ಟಾಪ್ ಇದು? 3rd ಸ್ಟಾಪ್. ಜಾಸ್ತಿ ಆಗಿದೆ. ಇಲ್ಲೇ ಇಂಕ್ಲೈನ್ ಇಂದ ಜಸ್ಟ್ ಅದೇ ಸ್ಪಾಟ್ ಇಲ್ಲೇ ಕೂತಿದ್ದು, ಇಲ್ಲಿಗೆ ಅಲ್ಲೇ ಸ್ಟಾಪ್. ಇಲ್ಲಿಗೆ ಸ್ಟಾಪ್. 500 meters 3 stop. ಇಷ್ಟೇ ಹೈಟ್ ಇರೋದು, ಇಲ್ಲಿಗೆ ಪಾಸು. ನೆಕ್ಸ್ಟ್ ಅಲ್ಲೇ ಒಂದು ಸೆಂಟ್ರಲ್ ಒಂದು ಬರುತ್ತೆ, ಅಲ್ಲೊಂದು ಪಾಸು, ಅಲ್ಲೊಂದು ಪಾಸ್. ಈಗ ಎಲ್ಲ ಮುಗಿಸಿ ಹೋಗ್ತಾ ಇದೀವಿ. ಇವರು ಬ್ಲಾಗರ್ ಹತ್ತಿ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಈ ಪರಿಸ್ಥಿತಿ ಎಲ್ಲ ಫುಲ್ ಹೋಟೆಲ್ ಎಲ್ಲ ಫುಲ್ ಸ್ನೋ ಫ್ಲೇಕ್ಸ್ ಆಗಿದೆ. ಈಗ ನಾನು ಸ್ವಲ್ಪ ಹೊತ್ತಿಗೆ ಫ್ರೀಸ್ ಆಗ್ತಾರೆ, ಐಸ್ ಹಾಕ್ತಾರೆ. ನೆಕ್ಸ್ಟ್ ಒಂದೇನಾರು ಕಮೆಂಟ್ಸು ಅಲ್ಲ, ಹೆಂಗ ಅನ್ನಿಸ್ತು? ಅಲ್ಲ ಅಷ್ಟೊಂದು ಕಂಟೆಂಟ್ ಬರ್ತಿತ್ತಲ್ಲ. ಹೊಟ್ಟೆ ಹಸ್ತಿದೆ, ಬೆಳಗ್ಗೆಯಿಂದ ಏನು ತಿಂದಿಲ್ಲ. 1 ರೂಪಾಯಿ ಒಂದು ರೂಪಾಯಿದಂತೆ. 1 ರೂಪಾಯಿಂದ ಏನು ಕೊಡ್ಸೋಣ ಹಂಗಾರೆ? ಸ್ವಲ್ಪ ನೀರು ಕುಡ್ದಿಲ್ಲ. 10 ಕಿಲೋಮೀಟ್ರಾ? ನಡೆದಿರೋದ 2 ಕಿಲೋಮೀಟ್ರು.
ಈಗ ಇನ್ನೊಂದೆರಡು ಲಾಸ್ಟ್ ಬಿಡ್ತೀರ ಅವರು. ದೂರ ಟ್ರೆಕ್ಕಿಂಗ್ ಎಲ್ಲ ಇದು ಟ್ರೆಕ್ಕಿಂಗ್ ಎಲ್ಲ ಸುಮ್ಮನೆ ಏನೋ ಒಂದು ಟ್ರೆಕ್ಕಿಂಗಿಗೆ ಹೋಗ್ಬೇಕಿತ್ತ ನಿಮಗೆ? ಇವಾಗಲೂ ಸುಸ್ತಾಗಿದೆ ಅಲ್ಲಿ. ನಾವು ಹಿಂಗೆ ಹೋಗಿದ್ದಿಲ್ಲಿ ಹಿಂದೆ ಹೋಗಿದ್ದು 2 ಕಿಲೋಮೀಟರ್. ಸೊ ಗೈಸ್ ನಾವ್ ಇವಾಗ ಈ ಬೆಟ್ಟನ ನೋಡ್ಬಿಟ್ಟು ಇವಾಗ ಮಳಳ್ಳಿ ಫಾಲ್ಸಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮದು ಫುಲ್ ಚಳಿ ಆಗ್ತಿದೆ, ಸುಸ್ತಾಯ್ತು. ಇವ್ರು ಇಷ್ಟಕ್ಕೆ ಇನ್ನೂ ಇರ್ಬೇಕಿತ್ತಂತೆ ಇವ್ರುಗಳಿಗೆ. ಇಲ್ಲಿ ಏನೋ ಟ್ರೆಕ್ಕಿಂಗ್ ಆಗಿಲ್ಲ ಗೈಸ್, ಒಂದು ಅರ್ಧ ಕಿಲೋಮೀಟರ್ ಬಂದಿದ್ದೀವಿ ಅಷ್ಟೇ. 2-3 ಆಗಿದೆ. ಅಲ್ಲಿ 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 ಹೋಗ್ತಾ ಇದ್ದಾರೆ. ಅಲ್ಲೋ ಮಳಳ್ಳಿ ಫಾಲ್ಸ್. ಮಳಳ್ಳಿ ಮನೇಲಿ ಫಾಲ್ಸಾ? ಮಳಳ್ಳಿ ಫಾಲ್ಸ್ ಮಳವಳ್ಳಿ ಒಂದೇ ಮಂಡ್ಯ. ಡಿಸ್ಚಾರ್ಜ್ ಆಗಿದ್ದಾರೆ ಮೇಲ್ಗಡೆಯಿಂದ ಕೆಳಗೆ ಇಳಿದು ಬಂದ್ಮೇಲೆ ಸ್ವಲ್ಪ ಇಳಿಯೋದಲ್ವಾ, ಹತ್ತದಾಗಿದ್ರೆ ಸಾಕಾಯ್ತು ಅಂತ ಸುಮ್ಮನೆ ಕೂತಿರೋರು. ನೋಡ್ಕೊಳೋದಕ್ಕಾಯ್ತಾ? ಎಲ್ಲಿ ಬಂದ್ರ ನೀವು ಹೋಗ್ಬೇಕಾರದು? ನಾವು ಸ್ವಲ್ಪ ದಾರಿ ತಪ್ಪಿದ್ದೀವಿ, ಅದರಿಂದ ಇನ್ನೂ ಅರ್ಧ ಕಿಲೋಮೀಟರ್ ನಡಿಬೇಕು. 26 ಮೆಂಬರ್ಸ್ ಟ್ರಕ್ಕಿಗೆ ಬಂದಿದ್ದೀವಿ. ಅದರಲ್ಲಿ ಒಬ್ರಿಗೆ ಮಾತ್ರ ಸ್ಪೆಷಲ್ ಕ್ಯಾಂಡಿಡೇಟು, ಅವ್ರಿಗೆ ಮಾತ್ರ ಲೀಚ್ ಕಚ್ಚಿದೆ. ಯಾಕೆ? ಅದು ಎಲ್ಲಿಗೆ ಅಂದ್ರೆ ಕಾಲಿಗೂ ಕಚ್ಚಿಲ್ಲ, ಕೈಗೂ ಕಚ್ಚಿಲ್ಲ, ಡೈರೆಕ್ಟ್ ಕುತ್ತಿಗೆಗೆ ಕಚ್ಚಿದೆ. ಮಾರೋ ಡೈನೋಸರ್ಕೋ ಮಾರೋ ಅಂತ ಕುತ್ತಿಗೆ ಕಚ್ಚಿದೆ. ಅದು ನಾನು ಅದಕ್ಕೆ ಸಜೆಷನ್ ಕೊಟ್ಟೆ, ಲೀಚಿಗೆ ವಾಪಸ್ಸು ಕಚ್ಬಿಟ್ಟು ಬ್ಲಡ್ ಸಕ್ ಮಾಡಿರುತ್ತಲ್ಲ, ನಂದು ಕೊಡು ಅಂದ್ಬಿಟ್ಟು ವಾಪಸ್ ನೀನೇ ಎಳ್ಕೊಂಡ್ಬಿಟ್ಟಿಲ್ಲ ಅದನ್ನ. ಎಷ್ಟು ಪ್ರೀತಿ ನೋಡಿ ಇಲ್ಲಿ. ಆಯ್ತಾ? ಓಕೆ ಓಕೆ ಹೀಗೆ ಇವ್ರುಗಳು ಆ್ಯಕ್ಚುಲಿ ಟಾಪರ್ ಕಿಡ್ಸ್ ಥರ, ಟಾಪರ್ ಟ್ರಕ್ಕರ್ಸ್ ಇವರು. ಎಲ್ಲರಿಗಿಂತ ಊರಿಗಿಂತ ಮುಂಚೆ ಬಂದ್ಬಿಟ್ಟು ಎಲ್ಲಾನು ರೀಲ್ಸ್ ಎಲ್ಲ ಮಾಡ್ತಿದ್ದಾರೆ ನೋಡಿ. ಎಲ್ಲಿ ಹಿಡ್ಕೊಂಡ್ ಮಾಡ್ತಾವ್ರೆ ಫೋನಲ್ಲಿ ಹಿಡ್ಕೊಂಡ್ ಮಾಡ್ತಿದ್ದೀರಾ? ಎಲ್ಲಿ? ಓಕೆ ಓಕೆ. ಗೈಸ್ ಈಗ ಇಲ್ಲಿದ್ದಾರೆ ವ್ಲಾಗರು. ಏನಂದ್ರೆ ಮೇಲ್ಗಡೆಯಿಂದ ಇಳಿದು ಬಂದಿದ ತಕ್ಷಣ ನೋಡಿದ್ರೆ ಎಲ್ಲರಿಗೂ ಲೀಚ್ ಕಚ್ಚಿದೆ. ಸೊ ಒಂದ್ ರೌಂಡ್ ಎಲ್ಲ ತೆಗೆದು ಕೂತಿದ್ದಾರೆ. ಹೈಯೆಸ್ಟ್ ಯಾರಿಗ್ರಪ್ಪ? ಹೈಯೆಸ್ಟ್ ಯಾರಿಗೆ ಕಚ್ಚಿರೋದು ಬಿಡ್ಡಿಂಗು? ಧನುಷ್ 3, ಯಾರಾದ್ರೂ ಇನ್ನ ಲೀಡು? ಗಾನವಿ 2, ಸುಹಾಸ್ 5, 4 ಅಂತೆ. ನಿಮ್ಮ ಅಭಿಪ್ರಾಯ ಸರ್? ತುಂಬಾ ಫ್ರೆಂಡ್ಲಿ ಇತ್ತು ಅಂತೆ. ನಾವಿವಾಗ ಹೋಟೆಲಿಗೆ ಬಂದಿದ್ವಿ. ಬೆಟ್ಟ ಎಲ್ಲ ಹತ್ಬಿಟ್ಟು ಫುಲ್ ಸುಸ್ತಾಗಿ ಒಂದು ರೌಂಡ್ ನಿದ್ದೆ ಮಾಡಿ ಇವಾಗ ಹೋಟೆಲಿಗೆ ಬಂದಿದ್ವಿ. ಇವಾಗ ಊಟ ತಿಂತಾ ಇದೀವಿ. ಊಟ ಅಂತ ತಿಂಡಿ. ಇಟ್ಸ್ 10 o'clock. ಸೊ ಗೈಸ್ ನಾವು ಇವಾಗ ಜಸ್ಟ್ ಎಂಥ ರೆಸಾರ್ಟ್ನ ಎಂಟರ್ ಆಗಿದ್ದೀವಿ. ಇನ್ನು ಏನೋ ಎಕ್ಸೈಟ್ ಆಗುತ್ತೆ, ಚೆನ್ನಾಗಿದೆ ಸ್ವಲ್ಪ ರೆಸಾರ್ಟ್. ನೋಡೋಣ, ನಿಮಗೂ ತೋರಿಸ್ತೀನಿ. ನಾವು ಆ್ಯಕ್ಚುಲಿ ಬಂದಿರೋ ರೆಸಾರ್ಟ್ ಬಂದುಬಿಟ್ಟು ವೈಲ್ಡ್ ಕ್ಯಾಂಪ್ ಕೂರ್ಗ್ ಅಂತ. ಆ ರೆಸಾರ್ಟಿಗೆ ಬಂದಿದ್ದೀವಿ. ಆನ್ಲೈನಲ್ಲಿ ನೋಡಿಬಿಟ್ಟು ಆರ್ಡ್ರ್ ಮಾಡಿದ್ದು. ಸೊ ದ ರೆಸಾರ್ಟ್ ಇಸ್ ವೆರಿ ನೈಸ್ ಆ್ಯಕ್ಚುಲಿ. ತೋರಿಸ್ತೀನಿ ನಿಮಗೆ. ಫುಲ್ಲು ಅಂತ ಎನ್ವೈರ್ಮೆಂಟು ಮತ್ತು ಇರೋಂಗಿದೆ. ಅವ್ರ ಜೊತೆ ನೋಡ್ತಾ ಇದ್ದೀವಿ. ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ. ಇವಾಗ ಚೆಕ್-ಇನ್ ಆಗಿಬಿಟ್ಟು ಸೊ ನಾವು ಚೆಕ್-ಇನ್ ಆಗಿಬಿಟ್ಟು ಅದಾದಮೇಲೆ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀವಿ. ಫ್ರೆಶ್ ಅಪ್ ಆಗಿ ಇಟ್ಸ್ ಆಲ್ಮೋಸ್ಟ್ 1:30. ಸೊ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಅದಾದಮೇಲೆ ಇವಾಗ ಊಟ ಇದೆ. ಸೊ ಈ ರೆಸಾರ್ಟ್ ಬಂದುಬಿಟ್ಟು ವೈಲ್ಡ್ ಕ್ಯಾಂಪ್ ಕೂರ್ಗ್ ರೆಸಾರ್ಟ್ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾನು ಇವಾಗ ವೀಡಿಯೋಲ್ಲಿ ಹಾಕ್ತೀನಿ ಯಾವ ಎಕ್ಸಾಕ್ಟ್ಲಿ ದ ರೆಸಾರ್ಟ್ ಇಸ್ ಅಂತ. ಅಷ್ಟೇ. ಇವಾಗ ಸ್ವಲ್ಪ ಊಟ ಮಾಡಬೇಕು. ಊಟ ಮಾಡಿದ್ಮೇಲೆ ಎಲ್ಲ ಗೇಮ್ಸ್ ಆಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅಲ್ಲಿಂದ ಇದೆಲ್ಲ ಕಾಟೇಜ್, ಅದರಲ್ಲಿ ಅದು ರೂಮ್ಸ್ ಇದು ಚೆನ್ನಾಗಿದೆ. ಆಂಬಿಯನ್ಸ್ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಇಲ್ಲಿ ಏನು ತುಂಬ ಇಷ್ಟ ಆಗಿದೆ ಅಂದರೆ ಇಟ್ಸ್ ಇಕೋ ಫ್ರೆಂಡ್ಲಿ ರೆಸಾರ್ಟ್. ದಟ್ ಏನು ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ಅಂದರೆ ಲೈಕ್ ಏನು ಯೂಸ್ ಮಾಡಿಲ್ಲ. ಎಲ್ಲ ಕಡೆ ಮೋಸ್ಟ್ ಸಸ್ಟೈನಬಿಲಿಟಿನ ಪ್ರಮೋಟ್ ಮಾಡಿದ್ದಾರೆ. ಚೆನ್ನಾಗಿದೆ ರೆಸಾರ್ಟ್.
ಏಯ್ ತೆಗ್ದೆ ನಿಮ್ಮನ್ನು. ಸೊ ಗೈಸ್ ನಾವಿವಾಗ ಊಟ ಎಲ್ಲ ಮಾಡಾಗಿದೆ. ನಾವು ಇವಾಗ ಗೇಮ್ಸ್ ಆಡ್ಸೋಕ್ಕೆ ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲ ಆಡೋಕ್ಕೆ. ಸೊ ಇವಾಗ ಸ್ವಲ್ಪ ವಾಟರ್ ಬಲೂನ್ ತುಂಬಿಸೋಕ್ಕೆ ಎಷ್ಟು ಪದಾರ್ಥ ಮಾಡ್ತೀವಿ ನೋಡಿ. ಕುಡಿಯೋ ನೀರು ಪ್ರಾಬ್ಲಮ್ ಅಂದರೆ ನಲ್ಲಿ ಇಲ್ಲ ಇಲ್ಲಿ, ಅದಕ್ಕೆ ಸೊ ಇಷ್ಟು ಕಷ್ಟಪಡ್ತಾ ಇದ್ದೀವಿ ನೋಡಿ. ಮಾನ್ಯ ಊದ್ತಾ ಇದ್ದಾಳೆ. ಜೀವವನ್ನು ಲೆಕ್ಕಿಸದೆ ಪ್ರಾಣವನ್ನು ತ್ಯಾಗ ಅಲ್ಲ, ಉಸಿರನ್ನು ತ್ಯಾಗ ಇಟ್ಟು ಪ್ರೆಷರ್ ಬರೋಕ್ಕೋಸ್ಕರ ಊದ್ತಾ ಇದ್ದಾಳೆ. ಈ ಥರ ಎಲ್ಲ ಇವ್ರು ನೋಡಿ ಎಷ್ಟು ಆರಾಮಾಗಿ ಆಟ ಆಡ್ತಿದ್ದಾರೆ. ಹೆಂಗೆ ಆಟ ಆಡ್ತಿದ್ದಾರೆ ನೋಡಿ. ಎಷ್ಟು ಕಷ್ಟಪಡ್ತಿದ್ದಾರೆ ನೋಡಿ ಗಾಯ್ಸ್. ಇವ್ರು ನೋಡಿ ಆರಾಮಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಪ್ಲೀಸ್ ಜಾಯ್ನ್ ಅಸ್ ಸೂನ್. ಅದೆಲ್ಲ ಬೇಡ, ಬನ್ನಿ ಹೋಗೋಣ. ಸುನ್ ಮತ್ತೆ ಏ ನಾನು ಹೋಗ್ತೀನಿ ಸ್ವಿಮ್ಮಿಂಗ್ ಪೂಲಿಗೆ, ನೀವೆಲ್ಲ ರೆಡಿ ಮಾಡ್ಕೊ ಬನ್ನಿ. ಸಾಕು, ನಾವು ಎಷ್ಟು ಆಕ್ಷನ್ ಒಡೆ ಬುಡ. ಒಳ್ಳೆ ಕ್ಯಾಪ್ಚರ್. ಕಂಟ್ರಿ ಕಡೆಯಿಂದ ಪಾಕಿಸ್ತಾನ್, ಸೋಮಾಲಿಯಾ, ಸಿರಿಯಾ, ನೆಕ್ಸ್ಟ್ ಆಕ್ಟರ್ಸ್. ನಂಗೆ ಗೊತ್ತಿರೋದು 700. ಹೊಡಿಬೇಕು ಅಂದ್ರೆ ಡೈರೆಕ್ಟ್ ಆಗಿ ಆಗ್ಬಿಡಿ. ರಣವೀರ್ ಸಿಂಗ್ ಮೂವಿ. ದುರಂಧರ್. ಡಿಸ್ಕಸ್ ಮಾಡಿಲ್ಲ. ಕನ್ನಡ ಮೂವೀಸ್ ಅಷ್ಟೇ ಅಂತ ಹೇಳಿದ್ದೆ ತಾನೆ. ಆಯ್ತು, ಕನ್ನಡ ಮೂವಿ ಪುನೀತ್ ರಾಜ್ಕುಮಾರ್. ಇಲ್ಲಿಂದ ಹೇಳು. ಅಭಿ ದಮಾರ್. ನೋಡ್ತೀನಿ, ಸೆಕೆಂಡ್ ಆಗಿತ್ತು. ಗರ್ಲ್ಸ್ ನೇಮ್. ಹೇಳಿ ಗರ್ಲ್ಸ್ ನೇಮ್. ಮಾನ್ಯ ಮಾನ್ಯ. ಯಶಸ್ವಿನಿ, ಇಶಾನಿ, ಮೋನಿಕಾ, ಲಕ್ಷ್ಮಿ, ಜಾಹ್ನವಿ, ತನುಶ್ರೀ. ಏನಲ್ಲ ತನುಶ್ರೀ. ಅಂದ್ರೆ ಸೆಂಟ್ರಲ್ ಆ ಕಡೆ ಒಂದು ಸರ್ಕಲ್, ಲೆಫ್ಟ್ ಸೈಡ್ಗೆ ಒಂದು ಸರ್ಕಲ್, ರೈಟ್ ಸೈಡ್ಗೆ ಒಂದು ಸರ್ಕಲ್. ಸರ್ಕಲ್ ಇಂದ ಆಚೆ ಸೈಡ್ಗೆ ಲೆಫ್ಟ್ ಸೈಡ್ಗೆ ಒಂದು ಓವಲು, ರೈಟ್ ಸೈಡ್ಗೆ ಒಂದು ಓವಲು. ಏನಾಗುತ್ತೆ? ಏನಿಲ್ಲ ಇದು. ಅದು ಟ್ರೈನ್ ಹೋಗಿ ನಾವು ಡಿಸ್ಟರ್ಬ್ ಮಾಡಿದ್ವಾ? ಕ್ಯಾಟರ್ಪಿಲ್ಲರಾ, ಸೆಂಟಿಪೇಡ್. ಇದಕ್ಕೆ ಬರೋದಿಲ್ಲ.
4 ವರ್ಟಿಕಲ್ ರೆಕ್ಟಾಂಗಲ್ಸ್ ಮೇಲ್ಗಡೆ ಓಪನ್ ಹಾ ಕೆಳಗಡೆ ಸರಿ ಇದೆ ಸರಿ ಇದೆ. ಕೆಳಗಡೆ ಕ್ಲೋಸ್ ಲಾಸ್ಟ್ ವರ್ಟಿಕಲ್ ಇರುತ್ತಲ್ಲ ಹಾ ಅದರಿಂದ ರೈಟ್ ಸೈಡ್ಗೆ ಸ್ವಲ್ಪ ಕರ್ವ್ ಬರ್ಲಿ ಮೇಲಕ್ಕೆ ಆಯ್ತಾ. ಆಮೇಲೆ ಆ ಕರ್ವ್ ಮಧ್ಯದಿಂದ 2 ಲೈನ್ಸ್ ಏನ 2 ಲೈನ್ ಕೆಳಗೆ ಬಂದು ಇಳಿಸಬೇಕು. ಅದು ಬೇಡ ಮುಂದಕ್ಕೆ ಸರಿ ಮುಂದ್ಗಡೆ ಲೈನು ಸ್ವಲ್ಪ ಮೇಲ್ಗಡೆಯಿಂದ ಬರಲಿ, ಮೇಲ್ಗಡೆಯಿಂದ ಬಂದು ಕೆಳಗಡೆ slope. ಆಮೇಲೆ ಗೇಮಲ್ಲೆಲ್ಲ ಗೆದ್ದು ಏನು ಅನಿಸ್ತಿದೆ? ಎರಡು ಗೇಮ್ ಗೆದ್ದಿದೀವಿ, ಲೀಡಲ್ ಇದೀವಿ. ಹೆಂಗಿದ್ರು ನಾವೇ ಗೆಲ್ತೀವಿ. ಸೊ ನಮಗೆ ಗಿಫ್ಟ್ ಕೊಟ್ಬಿಟ್ಟು ಅವ್ರಿಗೆ ಡೇರ್ ಕೊಟ್ರೆ ಇನ್ನೂ ಒಳ್ಳೇದಾಗುತ್ತೆ. ಸೋತ್ ಏನು ಅನಿಸ್ತಿದೆ? ಅವ್ರು ಸೋತಿರೋದಕ್ಕೆ ಅವ್ರ ಪಾಪ ತುಂಬಾ ದುಃಖ ಪಡ್ತಿದ್ದಾರೆ. ನಾವು ಗೆದ್ದಿರೋದು ಖುಷಿ ಪ್ರೇಕ್ಷಕ ಆಕ್ಚುಲಿ ಅವಾರ್ಡ್ ಕೊಡ್ಬೇಕು ಈ ತರ ಮಾತಾಡ್ತಿರೋದಕ್ಕೆ. ನೀನ್ ಹೇಳು ಅಕ್ಕ ಸಖತ್ತಾಗಿ ಆಕ್ಟಿಂಗ್ ಮಾಡ್ತಿದ್ದೆ ಅಕ್ಕ. ಇವರೆಲ್ಲ ಆಕ್ಚುಲಿ ಬೋರಾಗಿ ಕೂತಿದ್ದಾರೆ ಇವ್ರನ್ನೆಲ್ಲ ನೋಡ್ಕೊಂಡು ಜಗಳ ಆಡೋದನ್ನ. ನೋಡು ಮಾತಾಡ್ತಿಲ್ಲ ಈ ತರ ಜಗಳಗಳನ್ನ ಪಬ್ಲಿಕ್ ನ್ಯೂಸ್ ಟಿವಿ 9 ಅಂತ ತೋರಿಸ್ಬೇಕು. ಇಲ್ಲಿ ಬಂದ್ಬಿಟ್ಟು ಟ್ಯಾಲೆಂಟ್ ನಾವು ನೋಡ್ತಾ ಇದ್ದೀರಾ, ನಾವು ಟಿವಿ ನಲ್ಲಿ ನೋಡ್ಬೋದಪ್ಪ ನೀವು. ಏನು ಅನಿಸ್ತಿದೆ ತುಂಬ ಕೆಲಸ ಮಾಡಿ? ಊಟ ಹಾಕ್ಸಿ ಪ್ಲೀಸ್. ರೆಡಿ ನೋಡಿ ಅಕ್ಕ, ಅಲ್ಲೇ ಇದೆ. ಹಾಕ್ಕೊಟ್ಬಿಡ್ತಾರೆ ತಿನ್ನೋದಷ್ಟೇ. ಊಟ ಕೊಡಿ ಅಲ್ಲ ಅಕ್ಕ ಪಾಪ ಒಬ್ಬರೇ ಕೂತಿದ್ದಾರೆ. ಅವರು ಶಾಲ್ ಹಚ್ಕೊಂಡಿರೋದು ಯಾಕೆ ಅಂದರೆ ಅವ್ರಿಗೆ ಬ್ರೇಕಪ್ ಆಗಿದೆ. ಅದು ಅವ್ರು ಹುಡುಗ ಕೊಟ್ಟರು ಶಾಲ್ ಗೈಸೋದಕ್ಕೆ. ನಾವಿವಾಗ ಎಲ್ಲ ಫೇರ್ವೆಲಿಗೆ ರೆಡಿಯಾಗಿ ಸೊ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿದ್ದೀವಿ. ಗೇಮ್ಸ್ ಎಲ್ಲ ಆಡಾದ್ಮೇಲೆ ಇವಾಗ ಊಟ ಟೈಮ್ ಸೈಡಲ್ಲಿ ಇಲ್ಲೇ ಪಾರ್ಟಿ ನಡೀತಾ ಇದೆ. ನಮ್ದೆಲ್ಲ ಬೇರೆ ಯಾರ್ದೋ ಪಾರ್ಟಿ ನಡೀತಾ ಇದೆ. ನಾವು ಇವಾಗ ಹೋಗ್ಬಿಟ್ಟು ಬಾನ್ ಫೈರಲ್ಲಿ ಪಾರ್ಟಿ ಮಾಡ್ತೀವಿ. ಬಟ್ ಅದಕ್ಕೂ ಮುಂಚೆ ಊಟ ಮಾಡಿಬಿಟ್ಟು ಹೋಗೋಣ ಅಂತ ಇಲ್ಲಿ ಕಾಯ್ತಾ ಇದ್ದೀವಿ ಎಲ್ಲ. ಸೊ ಊಟ ಮಾಡ್ಕೊಂಡು ಅದಾದ್ಮೇಲೆ ಬಾನ್ ಫೈರಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಮಾತುಕತೆ, ಆಮೇಲೆ ಗಿಫ್ಟ್ಸ್ ಎಲ್ಲ ಕೊಟ್ಟು, ಡೇರ್ಸ್ ಎಲ್ಲ ಕೊಟ್ಟು ದೆನ್ ಅದಾದ್ಮೇಲೆ ನೋಡ್ಬೇಕು ಏನು ಮಾಡೋದಂತ. ರೌಂಡ್ 1 ಬ್ಯಾಟಿಂಗ್. ರೌಂಡ್ 1 ಲಾಸ್ಟ್ ಒನ್. ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ನಾವಿವಾಗ ಊಟ ಮಾಡಿದ್ದೀವಿ. ನಮ್ಗೆ ಯಾಕೆ ಇಷ್ಟು ಕೆಡ್ದಾಗ ಕಾಣ್ತಿದೆ ನಂಗೆ ಗೊತ್ತಿಲ್ಲ. ನಾವಿವಾಗ ಊಟ ಮಾಡಿದ್ದೀವಿ. ಊಟ ಮಾಡಾಗಿ ಸ್ವಲ್ಪ ಇಲ್ಲಿ ಬಾನ್ ಫೈರ್ಗೆಲ್ಲ ರೆಡಿ ಮಾಡ್ತಿದ್ದಾರೆ. ಗಿಫ್ಟ್ಸ್ನ ಇವಾಗ ಕೊಡಬೇಕು. ಸ್ವಲ್ಪ ಗಿಫ್ಟ್ಸ್ ಕೊಡಬೇಕು. ಬಿಯರ್ 1 ಬಾಟಲ್ ಕುಡಿದು ಏನಾಗ್ತಿದೆ ಇಲ್ಲಿ ಅಂತ ಗೊತ್ತಾಗ್ತಿಲ್ಲ. ಏನೋ ಮಾತಾಡ್ತಿದ್ದಾನೆ. ಅರೆ ಇಲ್ಲ, ನಾವು ಎಲ್ಲಿಗೆ ಬಂದಿದ್ದೀವಿ? ಅಮೆರಿಕಾ. ಕಾರ್ಬೋನೇಟೆಡ್ ಜ್ಯೂಸ್ ಕುಡಿದಂಗೆ ಆಗೋದು ನಿಂಬೆ ಹಣ್ಣು. ಏನು ಅನಿಸ್ತಿದೆ ಶ್ರೀರಂಗ? I thought beer is a something alcoholic content, but I came to know that it is a carbonated drinks. ಕಾರ್ಬೋನೇಟೆಡ್ ಎನರ್ಜಿ ಡ್ರಿಂಕ್. ಅದಕ್ಕೆ ಹಂಗೆ ಆಡ್ತಿದ್ಯಾ? There is no content of alcohol. Yeah. ರೆಡ್ ಬುಲ್ ಕುಡ್ದೈತೆ ನೀನು ಪಟ್ಲ Red Bull. Beer is better. ರೆಕಾರ್ಡಿದೆ. ನೀವು ಅಮ್ಮ ಕಳಿಸ್ತೀನಿ. ರೆಡ್ ಬುಲ್ ಬೀರ್ ಒಂದು ಬಾಟ್ಲು 2 ಆಯ್ತು. ಅಲ್ಲ ಅಣ್ಣಂದು ಇಂಗ್ಲಿಷ್ ಬರ್ತಿದೆ. ಹೇಳಿ ಅಣ್ಣ. ನೀವ್ಯಾವ ಡ್ರಿಂಕ್ಸ್ ಬಿಯರಾ? ಯಾ ಬೇರೆ ತಗೊಂಡಿಲ್ಲಪ್ಪ ನಾವು. ಕೋಕ್ ಡೈಟ್ ತಗೊಂಡು. ಇದು ಬ್ಲಾಗಿಗೆ ಹಾಕ್ತೀನಿ. ಇದು ಹಾಕ್ಬೇಕು, ಇದು ಹಾಕ್ಲೇಬೇಕು ನೀನು. ಅದಕ್ಕೆ ನೀನು ಹಾಕ್ಲೇಬೇಕು. ಹೊಸ ಬ್ಲಾಗ್ ಕ್ರಿಯೇಟ್ ಮಾಡ್ತೀನಿ. ಮಾಡ್ಲಾ? ತೆಗಿತಿದ್ದೀರಾ ಗಿಫ್ಟ್ ಡ್ರಾಪ್ಸ್? ಪ್ರೀತಿಯಿಂದ ರಾಪ್ ಮಾಡಿರ್ತೀವಿ. ಪ್ರೀತಿಯಿಂದ ತೆಗಿತಾ ಇದ್ದೀವಿ. ಅಲ್ವಾ? ಇವಾಗ ಸೀನಿಯರ್ಸ್ಗೆ ಇಲ್ಲಿ ಫೈರ್ ಕ್ಯಾಂಪ್ ಎಲ್ಲ ಅರೇಂಜ್ ಮಾಡಿ, ಮಳೆ ಬರ್ತಿರೋದ್ರಿಂದ ಸ್ವಲ್ಪ ಫೈರ್ ಕ್ಯಾಂಪ್ ಇಲ್ಲ ಆ್ಯಂಡ್ ಗಿಫ್ಟ್ಸ್ನೆಲ್ಲ ಕೊಟ್ಟಿದ್ದೀವಿ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಎಷ್ಟ ಆಯ್ತಾ? ತನುಶ್ರೀ ಅಕ್ಕ ಒಂದು ನಿಮಿಷ. ಶ್ರಮ ಚೆನ್ನಾಗಿದೆಯಾ?
ಎಂತ ರಿಯಾಕ್ಷನ್ ನೋಡೇ ಇಲ್ಲ ಅಲ್ಲ, ಫಸ್ಟ್ ಟೈಮ್ ನೋಡ್ತಿರೋ. ತೋರಿಸಿ, ಚೆನ್ನಾಗಿದ್ಯಾ ಅಣ್ಣ? ತೋರಿಸಿ, ಚೆನ್ನಾಗಿದ್ಯಾ? ಇಟ್ಸ್ ನಾಟ್ ಸೇಮ್. I mean, really, almost it will be system. No, no. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು, ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ನಡೆವ ಎಂದು. ನೀವೇ ಮಾಡಿ. ಸೊ ಗೈಸ್, ಅಲ್ಲಿದ್ದು ವೋಟ್ಕಾನ, ಒಂದು ಬಾಟಲ್ನ ಎತ್ಕೊಂಡ್ಬಂದು ಇಲ್ಲಿ ತಿರ್ಸಿದ್ರು. ಅದು ಸುಹಾಸ್ ಜಾಕೆಟ್. ಅವನಿಗೆ ಗೊತ್ತಾದ್ರೆ ಭಾರಿ ಖುಷಿ ಆಗೋಯ್ತಾನೆ. ಯಾರ ಇಟ್ಬಿಟ್ಟವ್ರೆ, ಸಿಕ್ತು ಲಾಟ್ರಿ ಅಂತಾನೆ. ಗೈಸ್, ನಾವಿವಾಗ ಫೇರ್ವೆಲ್ ಎಲ್ಲ ಮುಗಿಸಿ ಸ್ವಲ್ಪ ಸೀನಿಯರ್ಸ್ ನಮಗೋಸ್ಕರ ನೋಡಿ ಇಲ್ಲಿ ಚಿಕನ್ ಏನೋ ಮಾಡಿದ್ದಾರೆ. ಯಾರು ಮಾಡಿದ್ದು ಹೇಳಿ? ತನುಷು, ಶ್ರೇಯಸ್ಸು, ಸಾರಿ ಶ್ರೇಯಸ್ ಇಲ್ಲ, ಕಟಿಂಗ್ ಶಾಪ್. ಅರಿಲ್ ಏನ್ ಮಾಡಿದ? ಮೂಳೆ ಗೃಹಿಣಿ. ಗೈಸ್, ಇದನ್ನೆಲ್ಲ ಮಾಡಿದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿದೆ, ಚೆನ್ನಾಗಿ ಅನಿಸ್ತಿದೆ. ಬಾನ್ ಫೈರ್ ಇವಾಗ ಆ್ಯಕ್ಚುಲ್ ಆಗಿದೆ, ಅವಾಗ ಮಳೆ ಬಂದಿತ್ತು, ಇವಾಗ ಸ್ವಲ್ಪ ಇವಾಗ ಹೌದಾ 12 ಗಂಟೆ ದೆವ್ವಗಳ ಟೈಮಾ? ಪಾಪ ಬೆಕ್ಕಿಗೂ ಸ್ವಲ್ಪ ಕೊಡಿ ಅಲ್ಲಿ ನೋಡಿ, ಪಾಪ ಒಂದೇ ಓಡಾಡ್ತಾರೆ. ಹಾಯ್, ಥ್ಯಾಂಕ್ಸ್. ಏನ್ ಬೇಕಾದ್ರೂ ತಿನ್ನುತ್ತಾ? ನಿನ್ನೆ ತಿನ್ನುತ್ತಾ? ಈ ಚಿಕನ್ ಪೀಸ್ನ ಅದಕ್ಕೆ ಅಂತ ಹಾಕಿರೋದು ಮೂಸ್ಬಿಟ್ಟು ವಾಪಸ್ ಹೋಯ್ತು. ಅಷ್ಟು ದೊಡ್ಡ ಪೀಸ್. ಇವ್ರು ತುಂಬಾ ಶ್ರೀಮಂತರು, ಅದಕ್ಕೆ ಹಾಕಿದ್ದಾರೆ. ಆ ನಾಯಿ ಇವ್ರಿಗಿಂತ ಶ್ರೀಮಂತರು, ಅದನ್ನ ರಿಜೆಕ್ಟ್ ಮಾಡಿ ಹೋಗಿದೆ. ಲೋಕಲ್ ಎಲ್ಲ ತಿನ್ನಲ್ಲ ಅಂತ. ಕುತ್ಕೆ ಪೀಸ್ ಚೆನ್ನಾಗಿರೋದು ಪೀಸ್ ಅದು. ಏನಾಯ್ತು? ಮೂಳೆ ಬೇಕು, ಮಾಂಸ ಬೇಡ. ಸುಮ್ನೆ ಒಂದ್ ಪೀಸ್ ವೇಸ್ಟ್ ಮಾಡಿದ್ರ? ಮೂಳೆ ತಿಂತಾವಲ್ಲಿ, ಸುಮ್ಮನೆ ಹೋಗ ಅಂತ ಹೇಳ್ತಾವಲ್ಲಿ. ನೋಡಿ ಅವ್ರ ಪರ್ಸನಲ್ ಆಗಿ ನಾವು ಹಿಡನ್ ಕ್ಯಾಮ್ರಲ್ಲಿ ಇಲ್ಲ ಹೋಗಲ್ಲ. ನಾನು ಬರಲ್ಲ, ಹೋಗ. ಅದು ಬರ್ತೀಯ ಈಗ? ನಡಿನ ಬರ್ತೀವಿ, ಕರ್ಕೊಂಡ್ಬರ್ಬೋದು. ಅಂತದೇನ್ ಪರ್ಸನಲ್ ನಿಮ್ಮಿಬ್ರದು? ಕರ್ಟನ್ ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಏನ್ ಮಾಡ್ತಿದ್ದೀರಾ? ಅದು ಮೀಟಿಂಗ್ ಇದೆಯಂತ, ಮೀಟಿಂಗ್ ಇದೆಯಂತ ಈಗ ಅವನಿಗೆ. US ಬೇಸ್ ಕಂಪ್ನಿ ಅಲ್ಲ, ಅವ್ರಿಗೆ ಮಾರ್ನಿಂಗ್ ಅರ್ಜೆಂಟ್ ಹೋಗ್ಬೇಕಂತ. ಏನ್ ಮಾಡೋದು ಈಗ? ನೀನೇ ಬಂದು ಸಮಾಧಾನ ಮಾಡ್ಬೇಕಂತ. ಈಗ ಏನ್ ಮಾಡೋದು ಕೇಳಿ, ಬೇಗ ಹೇಳಿ. ಸರಿ ಆಯ್ತು. ಕಾಲು ಕೈ ಹಿಡ್ಕೊಂಡು ಆಗೈತ್ರ ಕಾಲು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಾವಿವತ್ತು ಫೇರ್ವೆಲ್ ಎಲ್ಲ ಮುಗಿಸಿ ರಾತ್ರಿ ಚೆನ್ನಾಗಿ ತಂದೂರಿ ಚಿಕನ್ ಎಲ್ಲ ಮಾಡ್ಕೊಂಡು ತಿಂದು ಬಾನ್ ಫೈರಲ್ಲಿ ಸ್ವಲ್ಪ ಮಾತಾಡಿ, ಜಾಸ್ತಿ ವೀಡಿಯೋ ಸ್ಕಿಪ್ಪಿಂಗ್ ಮಾಡಿಲ್ಲ ಆ್ಯಕ್ಚುಲಿ. ಸತಿ ನಾನು ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ. ಸೊ ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ 9:30 10 ಗಂಟೆ ಆಗಿದೆ ಇವಾಗ.
ಸೊ ಇವಾಗ ಎದ್ಬಿಟ್ಟು ಎಲ್ಲ ರೆಡಿಯಾಗಿ ಇಲ್ಲಿ ತಿಂಡಿ ಮಾಡಿಕೊಂಡು ಅದಾದಮೇಲೆ ಹೊಡ್ತೀವಿ. ಎಲ್ಲಿಗೆ ಹೋಗೋದಂದರೆ ನಿಸರ್ಗಧಾಮಕ್ಕೆ ಹೋಗೋಣ, ಗೋಲ್ಡನ್ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿಗೆ ಹೋಗೋದು. ಸೊ ಬನ್ನಿ. ಸಿ ಸ್ಪೆಕ್ಸ್ ಎಷ್ಟು ಕ್ಯೂಟಾಗಿದಲ್ಲ. ಕ್ಯೂಟ್ ಸ್ಪೆಕ್ಸ್ ನೋಡಿ. ನೆನ್ನೆ ರಾತ್ರಿ ಮಾಡಿದ್ದು ಮ್ಯಾರಿನೇಟ್ ಮಾಡಿರೋದು ಇಷ್ಟು ಉಳಿದಿದೆ. ಇದನ್ನ ಇವಾಗ ಸಾಗಿಸ್ತಾ ಇದ್ದಾರೆ ಇವರು. ನೋಡಿ ಲಗೇಜ್ ಎಲ್ಲ ಇಟ್ಕೊಂಡು ಇವಾಗ ಗಾಡಿ ತೋರಿಸಿ, ರೆಸಾರ್ಟ್ ಬಿಡ್ತಾ ಇದೀವಿ. ಗಾಡಿ ತೋರಿಸಿ. ಗಾಡಿ ಸಖತ್ತಾಗಿದೆ. ಇಲ್ಲಿಗೆ ಹಾಕೋದು ಗಾಡಿ. ಚಿಕನ್ ಇದೆ. ಎಲ್ಲ ಫುಡ್ ಪ್ಯಾಕ್ ಆಗಿದೆ. ಯಾ ಚಿಕನ್ ಪ್ಯಾಕ್ ಮಾಡಿಸ್ಕೊಂಡಿದೀವಿ. ನಮ್ಮ ಚಿಕನ್ ಅಲ್ಲೇ ತಂದೂರಿ ಮಾಡ್ಕೊಂಡಿದೀವಿ. ಅಲ್ಲ, ಕೋಳಿ ಚಿಕನ್. ಬ್ರಾಹ್ಮಣ್ ಈಗ ಒಂದೇ ಸಲ ಬಿಡ್ಬೇಕು. ಲೆಟ್ಸ್ ಗೋ. ಶ್ರೇಯಸ್ ಸಮೇತ ವಿ ಆರ್ ಗೋಯಿಂಗ್. ಧನ್ಯ ತಿನ್ನೋದನ್ನ ಹೇಳೋದ್ ಬೇಡ ವ್ಲಾಗಲ್ಲಿ. ನಾನು ತಿನ್ನಲ್ಲ ಚಿಚ್ಚಿ. ನನ್ನ ಗೊತ್ತು ಆ ಚಿಚ್ಚಿ ಅಂತ ನಿಂಗೆ ಗೊತ್ತು? ಅದೇ ಚಿಚ್ಚಿನೇ. ಆಫ್ ರೋಡಿಂಗ್ ಆನ್. ಎಸ್ ಎಕ್ಸ್ಕ್ಯೂಸ್ ಮೀ, ದಟ್ಸ್ ಇಟ್. ಮುರ್ಸು ಹೆಸರು ಗೊತ್ತಾ ಏನಾದ್ರು? ನಂಗೊತ್ತು. ಕುಶಾಲನಗರ ಅಲ್ಲಿ ಶಾಪ್ಸಿಗೆ ಬಂದಿದ್ವಿ. ಅಲ್ಲ, ಗೋಲ್ಡನ್ ಟೆಂಪಲಲ್ಲಿ ಶಾಪ್ಸಿಗೆ ಬಂದಿದ್ವಿ. ನಜರ್ ಅಂತ ಹಾಕ್ತಾರೆ. ಆ್ಯಕ್ಚುಲಿ ಇಲ್ಲಿ ಬಂದರೆ ಇದೊಂದು ಸೌಂಡ್ ಇರುತ್ತೆ, ಚೆನ್ನಾಗಿರುತ್ತೆ. ಹಣ್ಣಿಂದ ಮಾಡಿರೋದು ತಗೊಂಡು ಹಿಂಗೆ ಬರ್ಡ್ ಥರ ಸೌಂಡ್ ಅಂತ ಏನೋ ಇಟ್ಟಿದ್ದಾರೆ. ಚೆನ್ನಾಗಿದೆ. ತೆಗಿಸ್ಕೊ. ನಾನು ಇಲ್ಲಿ ಮೂಸದೆಲ್ಲ ತೋರಿಸ್ಬಿಡ ಮಾಡಿ. ಎಸ್ ನೋಡಿ, ನಾವು ಇದು ಒಂದು ಸ್ಟೋರಿ ಬಂದಿದ್ದೀವಿ. ಸ್ಟೋರಿ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ತಿದ್ದೀವಿ. ಅಲ್ಲಿ ಏನು ನಾನು ಅಲ್ಲಿ ಹುಷಾರು ಹಿಂದೆ ಹಿಂದೆ ನೋಡ್ಕೊ ಹೋಗಿ. ನಿಮ್ಮ ಆ್ಯಕ್ಷನ್ ಫಿಗರ್ಸ್ ಎಷ್ಟು ಕೇಳು. ಒಂದು ಸೈಡ್ ಮಾಡಲ್ಲ, ಒಂದು ಸೈಡ್ ಮಾಡ್ತೀನಿ ನಾನು. ಬರ್ತದೆ ಸ್ವಲ್ಪ ಇವಾಗ. Guys, see you in the next vlog. ಹಲೋ ಮಾಡ್ತೀನಿ, ನೆನಪಾಗಿದೆ. ಒಂದು ಸೈಡ್ ಕಲರ್ ಇಲ್ಲವಲ್ಲ, ಅದು ಎಷ್ಟು ನಿಮಿಷ ಆಯಿತು? ವ್ಲಾಗಿಗೆ ಕಂಟೆಂಟ್, ಹೆವಿ ಕಂಟೆಂಟ್ ಇದು. ಫೈನಲಿ ನಾಲ್ಕು ನಾಯಿಗಳು ಒಟ್ಟಿಗೆ. ಸೊ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿದ್ದೀವಿ. ಆ ಬ್ರಿಡ್ಜ್ ಸ್ವಲ್ಪ ಬೀಳುತ್ತೆ ಅಂತ ಎಚ್ಚರಿಕೆ ಹಾಕಿರೋದ್ರಿಂದ ಅದನ್ನ ಹೇಳ್ಬಿಟ್ಟು ಅವ್ರನ್ನೆಲ್ಲ ವಿಡಿಯೋ ಮಾಡು ಹಾಕೋಣ ಯೂಟ್ಯೂಬಲ್ಲಿ ಅಂತ ಇತ್ತು. ಅಲ್ಲಿ ಬರ್ದಿದ್ರು, ಬೋರ್ಡ್ ಹಾಕಿದ್ರು. ಆದರೂ ಧೈರ್ಯ ಮಾಡಿ ಒಂದು 6 ಜನ ಹೋಗೋರೆ. ನಾಳೆ ಬ್ರೇಕಿಂಗ್ ಮುಖ ತೋರಿಸ್ತೀವಿ. ನಾಳೆ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಬಂದ್ರೆ ಗೊತ್ತಿಲ್ಲ. ಬೇಡ ಬೇಡ ಅಂದ್ರು ಹೋಗಿದ್ದಾರೆ. ಬೇಡ ಅಂದ್ರು. ನಮ್ಮ ಲೈಫ್ ನಮ್ಮ ಇಷ್ಟ, ಮೈ ಲೈಫ್ ಮೈ ರೂಲ್ಸ್ ಅಂತ ಹೋಗಿದ್ದಾರೆ. ಆ್ಯಂಡ್ ಇಲ್ಲಿ ಚೆನ್ನಾಗಿದೆ ನೋಡಿ, ಪೀಸ್ ಆಗಿದೆ. ನೀರು ಮೇಲೆ ಬ್ರಿಡ್ಜ್. ಅದೊಂದು ಬಾಕಿ ಇತ್ತು. ಲೈಟು ಎಲ್ಲ ಆಯಿತು. ಲೈಟ್ ಆಯ್ತು. ನೀವಾರು ತಿನ್ನಿ, ವೇಸ್ಟ್ ಮಾಡಿ. ಗೈಸ್ ಫಿಶ್ ಇದೆ ಅಂತ ತಂದ್ವಿ, ಆದರೆ ನೋಡಿದ್ರೆ ಇದು ಬೇರೆ ಏನೋ ಆಟ ಆಡ್ತಿದೆ. ಫಿಶ್ಶೇ ಇಲ್ಲ. ಗೈಸ್ ನೋಡಿ, ಇಲ್ಲೊಂದು ಅದ್ಭುತ ನಡೀತದೆ. ಫಿಶಸ್ ಎಲ್ಲ ನಾವು ಹಾಕಿರೋ ಮಿಕ್ಸ್ ತಿಂತಾ ಇದೆ. ಲಾಸ್ಟ್ ಕ್ಲಿಪ್ಪು ನೋಡಿ. ನಾವಿವಾಗ ಕಟ್ಟೆಪುರ ಟೈಮಿಗೆ ಬಂದಿದ್ದೀವಿ ಗೈಸ್.
ಕಟಕಪುರ ಡ್ಯಾಮಿಗೆ ಬಂದಿದ್ದೀವಿ. ಚೆನ್ನಾಗಿದೆ ಇಲ್ಲಿ, ಸ್ವಲ್ಪ ಜನ ಇದ್ದಾರೆ ಆ್ಯಂಡ್ ತುಂಬ ನೀರಿದೆ. ತೋರಿಸ್ತೀನಿ. ಇನ್ನೊಂದ್ಸಲ ಬೇಗ ಹೇಳ್ರ ಮುಗಿಸ್ರಾವ್. Hello, hello. ಮುರಿಯಪ್ಪ ಹಲೋ ಹಾಕ್ಸಾಗಿದ್ರೆ ಮುರಿಯರಿ ನಮ್ಗೆ ಪಕ್ಕ ಹೊಡೆದಾಕ್ತೀನಿ ನಾನು 100% ಹೊಡೆದಾಕ್ತೀನಿ. ಎರಡೇ ಒದೆ ಹೊಡಿತೀನಿ ನಾನು. ಧನುಷ್ನ ಗ್ಲಾಸ್ನ ಈ ಕಡೆಗೆ ಬಂದ್ರಪ್ಪ. ಗ್ಲಾಸ್ ಪಳ್ಳಂತ ಈ ಕಡೆ ಬರ ಹಲೋ ಜೊತೆಗೆ ಚಮಚ್ ಬೇರೆ ಅಲ್ಲ ಅಭಿಮಾನಿಗಳಿಂದ ಬೇಡಿಕೆ. ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಸುವಾಸಿನ ಜೊತೆಯಲ್ಲಿ ಪಯಣಿಗ ಸುವಾಸಮ್ಮ. ಏನು ಎಲ್ಲಿ ಹೊಡಿತಿದ್ದಾರೆ ಅಣ್ಣ? ಕಳಿಸ್ತೀವಿ ನೋಟಿಫಿಕೇಶನ್ ಹೇಳ್ತಾ ಇದೀವಿ. ಯಾರು ತಮ್ಮನ್ನು ಹುಡುಕ್ತಾರೆ ಅವರಿಗೆ ಒಳ್ಳೆ ಕ್ಯಾಶ್ ಪ್ರೈಸ್ ನಮ್ಮ ಕಡೆಯಿಂದ. ಊಟ ಊಟ ಅಯ್ಯೋ ಅಲ್ಲೇ ಅಲ್ಲೇ ನಡೀತಿದೆ. ಶಮಂತ್ ಏನ್ ಮಾಡ್ತಾವ್ರೆ? ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಹೇಳ್ರು. ಹರಾಸ್ಮೆಂಟ್ ಅಂತಿರೋದು. ಈಗ ಮನಸ್ಸಿನ ಮಾತು ವಿತ್ ತನುಷ್. ತನುಷ್ ಅವರೇ ಹೇಳಿ, ಏನ್ ಮಾತಾಡಬೇಕು? ನಿಮ್ಮ ಮನಸ್ಸಿನ ಮಾತು ದಯವಿಟ್ಟು ಹೇಳಿ. ನೆಕ್ಸ್ಟ್ ನಾನು ವೀಕೆಂಡ್ ಈಗ ಮನಸ್ಸಿನ ತನುಷ್, ಈಗ ನಿಮ್ಮ ಹುಡುಗಿ ಬಗ್ಗೆ ಇಲ್ಲಿ ಡ್ರೈವರ್ ಅವರು ತುಂಬಾ ನಿಮ್ಮ ಕಾತರದಿಂದ ಕಾಯ್ತಾ ಇದ್ದಾರೆ, ಪ್ಲೀಸ್ ಅದ್ರ ಬಗ್ಗೆ ಹೇಳಿ. ಯಾವ ಹುಡುಗಿರೋರಲ್ಲ ಬಂದಿರೋ ಸುವಾಸ ಹುಡುಗಿ ಬಗ್ಗೆ ಹೇಳಬೇಕಾದ್ರೆ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಜೀವನದಲ್ಲಿ ನಿಮ್ ಜೊತೆ ಇನ್ನೊಂದ್ಸಲಿ ಬರ್ಬಾರ್ದು. ಥ್ಯಾಂಕ್ಸ್. ಎಲ್ಲ ಒಂದ್ಸತಿ ಫೈನಲ್ ಬಾಯ್ ಹೇಳ್ಬಿಡಿ. ಅಬೌಟ್ ಎಂತ ಫೇರ್ವೆಲ್. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಬೈ ಬೈ. ಅಲ್ಲಿ ಹಾಸ್ಟೆಲ್ ಕುಡಿಯಕ್ಕೆ ಹೇಳ.